ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು 2 ಲಂಗ ಬ್ಲೌಸ್ನ ರೆಡಿ ಮಾಡಿದ್ದೀನಿ. ಚಿಕ್ಕ ಮಕ್ಕಳು ಅಂದರೆ ಒಂದು ಮಗು 5th ಸ್ಟ್ಯಾಂಡರ್ಡು, ಆಮೇಲೆ ಒಂದು ಮಗು 7th ಸ್ಟ್ಯಾಂಡರ್ಡದು. ಮುಂದಗಡೆ ಈ ಥರ ಲೀಫ್ ನೆಕ್ ಇಟ್ಟಿದ್ದೀನಿ, ಆಮೇಲೆ ಕೆಳಗಡೆ ಒಂಚೂರು ಕಸಿ ಹಾಕಿದ್ದೀನಿ. ಸ್ಲೀವ್ಸ್ಗೆ ಇದು ಹೊಸ ಥರ ಟ್ರೆಂಡ್ ಇದೆ, ನೆರಿಗೆ ಇಟ್ಟು ಹೊಲಿಸೋದು, ಅದು ಹೊಲಿದ್ದೀನಿ. ಇಲ್ಲಿ ಮಿಡ್ಲಲ್ಲಿ ಸ್ವಲ್ಪ ನಾನು ಏನು ಸಣ್ಣದು ಕುಂದನ್ ಕೊಡ್ತೀನಿ, ಆಮೇಲೆ ಹಾಕ್ತೀನಿ. ಆಮೇಲೆ ಬ್ಯಾಕು ಈ ಥರ ಹೊಲಿದ್ದೀನಿ. ಮೇಲುಗಡೆ ನೆಕ್ಗೆ ರೌಂಡ್ ನೆಕ್ ಇಟ್ಟು ಇದು ಕಸಿ ಹಾಕಿದ್ದೀನಿ, ಇದು ಕಸಿ. ಆಮೇಲೆ ಕೆಳಗಡೆನೂ ಈ ಥರ ರೆಡಿ ಮಾಡಿದ್ದೀನಿ. ಈ ಥರ ರೆಡಿ ಮಾಡಿ ಇಲ್ಲಿ ಕಸಿ ಹಾಕಿದ್ದೀನಿ. ಕಸಿ ಹಾಕಿ ಈ ಥರ ಗುಚ್ಚು ಹಾಕಿದ್ದೀನಿ. ಬ್ಯಾಕ್ ಓಪನ್ ಇರಲಿ ಅಂತ ಹೇಳಿದರು, ಸೊ ನಾನು ಹುಕ್ಸ್ ಹಾಕಿದ್ದೀನಿ. ಚೆನ್ನಾಗಿ ಬಂದಿದೆ. ಲಂಗ ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ಬಟ್ ಐರನ್ ನಾನು ಇನ್ನೂ ಮಾಡಿಲ್ಲ. ಐರನ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಸ್ವಲ್ಪ ಐರನ್ ಮಾಡೋದಕ್ಕೂ ಭಯ, ಯಾಕಂದರೆ ಸುಟ್ಟುಬಿಟ್ರೆ ಅಂತ ಭಯ. ಅವ್ರಿಗೆ ಹೇಳ್ತೀನಿ ನಾನು ಐರನ್ ಮಾಡ್ಕೊಳ್ಳಿ ಅಂತ ಹೇಳಿ. ಚೆನ್ನಾಗಿ ಬಂದಿದ್ದು. ನೆರಿಗೆ ಇಟ್ಟಿದ್ದೀನಿ, ನೆರಿಗೆ ಬಾರ್ಡ್ರ್ ಅದರಲ್ಲೇ ಇತ್ತು, ಮೆಟೀರಿಯಲ್ ಇತ್ತು ಅಂತ ಹೇಳಿದ್ರು ಅವರು. ಹಾಗಾಗಿ ಈ ಥರ ಹೊಲಿದಿದ್ದೀನಿ. ಚೆನ್ನಾಗಿ ಬಂದಿದೆ ಡಿಸೈನ್. ಇದು ಒಂದು ಅವ್ರದ್ದೇ ನೆರಳು, ಅಕ್ಕ ತಂಗಿ ಬರ್ತಿದ್ದು ದೊಡ್ಡ ಮಗುದು ನೆಕ್ಕು ಸೇಮ್ ಹೊಲಿಸ್ಕೊಂಡಿದ್ದಾರೆ. ಸ್ಲೀವ್ಸ್ ಕೂಡ ಸೇಮ್ ಇದೆ, ಕಾಣಿಸ್ತಾ ಇದೆಯಾ? ಬ್ಯಾಕ್ ಕೂಡ ಸೇಮ್ ಇದೆ. ರೌಂಡ್ ನೆಕ್ ಇಟ್ಟಿದ್ದೀನಿ, ಬ್ಯಾಕ್ ಓಪನ್ ಇಟ್ಟಿದ್ದೀನಿ, ಕಸಿ ಮಾಡಿದ್ದೀನಿ ಅಷ್ಟೇ. ಒಂದು ಲಂಗ ದೊಡ್ಡ ಮಗು ಕಲಿಯೋವಾಗ ಹೊಲಿದಿದ್ದಲ್ವಾ, ಇವಾಗ ಮರ್ತೋಗಿತ್ತು. ಸ್ವಲ್ಪ ನೋಡಿಕೊಂಡು ಹೊಲಿದ್ದೀನಿ. ಚೆನ್ನಾಗಿ ಬಂದಿದೆ. ಅವ್ರಿಗೆ ಕಂಫರ್ಟ್ ಆದರೆ ಖುಷಿ ಆಗುತ್ತೆ. ಆಮೇಲೆ ಇದು ಒಂದು ವರ್ಕ್ ಇರೋದೇ ಬಂದಿತ್ತು, ಜಸ್ಟ್ ಹೊಲಿದಿದ್ದೀನಿ ಅಷ್ಟೇ. ಲೈನಿಂಗ್ ಬಟ್ಟೆ ಹಾಕಿ ಹೊಲಿದಿದ್ದೀನಿ. ಇದು ಒಂದು ಮದುವೆಗೆ ಅಂತ ರೆಡಿ ಮಾಡಿದ್ದೀನಿ. ಇದೊಂದು ಮದುವೆಗೆ ಅಂತ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟ್ ಟೈಮ್ ಕೂಡ ನಾನು ಈ ಡಿಸೈನ್ ಹಾಕಿದ್ದೆ, ಬಟ್ ಏನಂದರೆ ಅವರು ಸ್ಲೀವ್ಸ್ಗೆ ಬೇರೆ ಹಾಕಿಸ್ಕೊಂಡಿದ್ರು. ಇದು ಒಂದು ಲೈನ್ ಹಾಕಿಸ್ಕೊಂಡು ಆಮೇಲೆಲ್ಲ ಪಿಕಾಕ್ದು ಆಮೇಲೆ ಫ್ಲವರ್ದು ಬೇರೆ ಬೇರೆ ಲೈನ್ ಮಾಡಿ ಹಾಕಿದ್ದೆ. ಇದು ಏನಂದರೆ ಬ್ಯಾಕ್ ನೆಕ್ದೇನೆ ಸ್ಲೀವ್ಸ್ಗೂ ಡಿಸೈನ್ ಸೇಮ್ ಬಂದಿತ್ತು. ನಾನು ಅವ್ರಿಗೆ ಹೇಳಿದೆ ಇದೇ ಥರ ಹಾಕಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ, ಬೇರೆ ಬೇರೆದು ಹಾಕಿಸ್ಕೋಬೇಡಿ, ಲುಕ್ ಕಾಣಿಸುತ್ತೆ ಅಂತ ಹೇಳಿದೆ. ಬಟ್ ಓಕೆ ಅಂತ ಹೇಳಿದರು. ಆಮೇಲೆ ಈ ಥರ ಹ್ಯಾಂಗಿಂಗ್ಸ್ ಕೊಟ್ಟಿದ್ದೀನಿ. ಗೋಲ್ಡ್ ಮತ್ತು ಪಿಂಕ್ ಕಾಂಬಿನೇಷನ್ ಮಾಡಿ ಹ್ಯಾಂಗಿಂಗ್ಸ್ ಹಾಕಿದ್ದೀನಿ. ಅವ್ರದ್ದು ಸ್ಯಾರಿ ಬಂದು ಪಿಂಕ್ ಇತ್ತು. ಮದುವೆ ಹಿಂದಿನ ದಿನ ಅದೇನೋ ಪೂಜೆ ಮಾಡಿ ಕೊಟ್ಟ ಮೇಲೆ ಒಂದೇ ದಿವಸಕ್ಕೆ ಕೊಡಿ ಅಂತ ಹೇಳಿದರು. ಬಟ್ ನನಗೆ ಆಗೋದಿಲ್ಲ, ಇದು ವರ್ಕ್ ಹಾಕ್ಲಿಕ್ಕಾದರೂ 2 ದಿವಸ ಬೇಕೇ ಬೇಕು. ಆಮೇಲೆ ಹೊಲಿದು ಆಮೇಲೆ ಇದೆಲ್ಲ ಎಕ್ಸ್ಟ್ರಾ ವರ್ಕ್ ಅಲ್ವಾ, ಸ್ಟೋನ್ ಚೈನು, ಆಮೇಲೆ ಕುಂದನ್ಸು, ಆಮೇಲೆ ಹ್ಯಾಂಗಿಂಗ್ಸ್ ಎಲ್ಲ ಹಾಕಲಿಕ್ಕೆ ತುಂಬ ಟೈಮ್ ಸಾಕಾಗೋದಿಲ್ಲ ಅಂತ ಹೇಳಿ ಒಂದು ಬೇರೆ ಪೀಸಲ್ಲಿ ಹಾಕಿಸ್ಕೊಳ್ಳಿ ಅಂತ ಹೇಳಿದೆ. ಸೊ ಅವರು ಗ್ರೀನ್ ಪೀಸ್ ತಂದು ಕೊಟ್ಟಿದ್ರು, ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಹಾಕೋದಕ್ಕೆ 2 ದಿವಸ ಆಯಿತು. ಆಮೇಲೆ ಮೊನ್ನೆ ಒಂದು ದಿವಸ ಹೊಲಿದಾದ್ಮೇಲೆ ಈ ಥರ ಮಾಡಿ ರೆಡಿ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆಯಾ ಕಮೆಂಟ್ ಮಾಡಿ. ಆಮೇಲೆ ಇದು ಒಂದು ಡಿಸೈನ್ ಫ್ರಂಟ್ ನೆಕ್ಕು, ಇದನ್ನು ಹಾಕಿದ್ದೆ. ಪದೇ ಹಾಕಿರೋ ಡಿಸೈನ್ಸೇ ಆರ್ಡ್ರ್ ಬರ್ತಾ ಇದ್ದಾವೆ. ಸೇಮ್ ಡಿಫ್ರೆಂಟ್ ಡಿಸೈನ್ ಆರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ಬಟ್ ಯಾರು ಕೇಳ್ತಾ ಇಲ್ಲ. ಇಲ್ಲ ನನಗೆ ಹಾಕಿದ್ದೇನೆ, ಇದೇ ಲುಕ್ ಕಾಣ್ತಾ ಇದೆ, ಇದನ್ನೇ ಹಾಕ್ಕೊಡಿ ಅಂತ ಹೇಳಿದರೆ. ಇದು ಪಿಕಾಕ್ ಸ್ಲೀವ್ಸ್ ಹಾಕಿದ್ದೀನಿ. ಬಾರ್ಡ್ರ್ ಮೇಲೆ ಒಂದು ಕಸಿ ಇಟ್ಟು ಹ್ಯಾಂಗಿಂಗ್ಸ್ ಹಾಕಿದ್ದೀನಿ. ಆಮೇಲೆ ಇದು ಒಂದು ಡಿಸೈನ್ ಸೇಮ್ ಹಾಕಿರೋದೇನೆ ಇದು ಬಂತು.
ಸ್ಲೀವ್ಸ್ಗೆ ಒಂದು ಬಾರ್ಡ್ರ್ ಕೊಟ್ಟು ಒಂದೊಂದು ಕುಂದನ್ ಹಾಕಿದ್ದೀನಿ, ಲುಕ್ ಆಗಿದೆ. ನಿಮಗೂ ಯಾರಿಗಾದರೂ ಇದೊಂದೆರಡು ಪ್ಲೇನ್ ಬ್ಲೌಸ್ ರೆಡಿ ಮಾಡಿದ್ದೀನಿ. ರೌಂಡ್ ನೆಕ್ ಇಟ್ಟಿದ್ದೀನಿ ಅಷ್ಟೇ, ರೌಂಡ್ ನೆಕ್ ಇದೆ, ಏನಿಲ್ಲ. ಸ್ಲೀವ್ಸ್ ಉದ್ದ ಇಟ್ಕೊಂಡಿದ್ದಾರೆ, ಡೈಲಿ ವೇರ್ಗೆ ಅಂತ ಹಾಕ್ಸ್ಕೊಂಡಿದ್ದಾರೆ. ಇದು ಒಂದು ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ, ಒಂದು ಸೆಕೆಂಡ್ ಅಪ್ಪಿ, ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.